ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜು. ರಾಜಕಾರಣದಲ್ಲಿ ಪದೇ ಪದೇ ಕೇಳಿ ಬರುವಂತಹ ಒಂದು ಗಾದೆ, ಅದು ಕಾಂಗ್ರೆಸ್ ಇರಬಹುದು, ಬಿಜೆಪಿ ಇರಬಹುದು, JDS ಇರಬಹುದು. ಕೊಟ್ಟ ಕುದುರೆಯನ್ನ ಏರಲರಿಯದೆ ಮತ್ತೊಂದು ಕುದುರೆಯನ್ನ ಬಯಸುವವರು ವೀರರೂ ಅಲ್ಲ, ಧೀರರೂ ಅಲ್ಲ ಅನ್ನುವಂತಹ ಮಾತು. ಇದನ್ನ ಈಗ ರಾಜ್ಯ ಬಿಜೆಪಿ ಘಟಕದಲ್ಲಿ ದೆಹಲಿಯಲ್ಲಿ ಇರುವಂತಹ ಒಂದಷ್ಟು ನಾಯಕರು ಅವರಿಗೆ ಬಹುಪರಾಕ್ ಹಾಕುವಂತಹ ಜಿ ಹುಜೂರ್ ಅನ್ನುವಂತಹ ಒಂದಷ್ಟು ಬಿಜೆಪಿ ಒಳಗಿನ ಟೀಮ್ ಹೇಳೋಕೆ ಶುರು ಮಾಡಿದೆಯಾ? ಯಾರವರು, ಸರಿ ಏನು, ತಪ್ಪೇನು, ವಾಸ್ತವ ಏನು? ಜೊತೆಲಿ ರಾಜ್ಯ ಬಿಜೆಪಿ ಘಟಕದ ಸದ್ಯದ ನಾಯಕತ್ವವನ್ನ ನಗೆಪಾಟಲಿಗೆ ಈಡು ಮಾಡೋದಕ್ಕೆ ಒಂದು ತಂಡ ಸಜ್ಜಾಗಿದೆಯಾ, ಷಡ್ಯಂತ್ರವನ್ನು ರೂಪಿಸಿದೆಯಾ? ಕಾರಣ ಇಷ್ಟೇ, ಇತ್ತೀಚೆಗೆ ರಾಜ್ಯ ಬಿಜೆಪಿ ಘಟಕಕ್ಕೆ ಅಧ್ಯಕ್ಷರಾಗಿ ಯಡಿಯೂರಪ್ಪ ಅವರ ಪುತ್ರ ಮತ್ತು ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ BY ವಿಜೇಂದ್ರ ಅವರು ನೇಮಕವಾದರು. ಆ ಸಂದರ್ಭ, ಅವರು ಪದಗ್ರಹಣ ಮಾಡುವಂತಹ ಸಂದರ್ಭದ ಯಾರಿದ್ರು, ಯಾರಿರಲಿಲ್ಲ, ಆ ಒಂದು ಗೈರು ಆದಂತಹ ಜನ ಕೂಡ ಇವತ್ತು ಬೇರೆ ಮಾತಾಡ್ತಿದ್ದಾರೆ. ಯಾಕೆ? ಅಶೋಕ್ ಅವರು ಯಾರ ಮಾತನ್ನ ಕೇಳ್ತಿದ್ದಾರೆ? ಕಾರಣ ಇಷ್ಟೇ, ಅಧಿವೇಶನ ನಡೀತು, ವಿಪಕ್ಷವಾಗಿ ಬಿಜೆಪಿ ಅಕ್ಷರಶಃ ವಿಫಲವಾಗಿದೆ ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ. ವಿಜೇಂದ್ರ ಅವರೇನೋ ಒಂದು ಹಂತಕ್ಕೆ ರಾಜ್ಯಾಧ್ಯಕ್ಷರಾಗಿ ಏನು ಮಾಡೋಕ್ಕೆ ಸಾಧ್ಯ ಇತ್ತು ಅದನ್ನ ಮಾಡಿದ್ರು. ವಿಪಕ್ಷ ನಾಯಕರಾಗಿ ಅಶೋಕ್ ಅವರು ಏನೂ ಮಾಡಲಿಲ್ವಾ? ಈ ಮಾತನ್ನ ನಾನು ಹೇಳ್ತಿಲ್ಲ, ರಾಜಕೀಯ ವಿಶ್ಲೇಷಕರು ಯಗಟಿ ಮೋಹನ್ ಅವರು ಕನ್ನಡಪ್ರಭದಲ್ಲಿ ಸುದೀರ್ಘವಾಗಿ ಬರೆದಿರುವಂತಹ ಒಂದು ಅಂಕಣದಲ್ಲಿ ಸ್ಪಷ್ಟವಾಗಿ ದಾಖಲಿಸಿದ್ದಾರೆ. ಬಿಜೆಪಿ ಹೈಕಮಾಂಡ್ನ ಲೆಕ್ಕಾಚಾರ ಕೈ ಕೊಟ್ಟಿದೆ ಅನ್ನುವಂತಹ ಸಂದೇಶವನ್ನು ರವಾನಿಸೋದಕ್ಕೆ ಬಿಜೆಪಿಯಲ್ಲೇ ಇರುವಂತಹ ಯಡಿಯೂರಪ್ಪ ಅವರನ್ನ ಹಂತ ಹಂತವಾಗಿ ವಿರೋಧಿಸ್ತಾ ಬಂದಂತಹ ಒಂದು ಟೀಮ್ ಆ ಥರದ್ದೊಂದು ನಿಲುವನ್ನು ಸೃಷ್ಟಿಸೋದಕ್ಕೆ ಪ್ರಯತ್ನಿಸ್ತಾ ಇದೆ, ಷಡ್ಯಂತ್ರವನ್ನು ರೂಪಿಸಿದೆ ಅನ್ನುವಂಥದ್ದು ಒಂದು ಲೆಕ್ಕ. ಎಲ್ಲೋ ಒಂದು ಕಡೆ ಬಿಜೆಪಿ ಒಡೆದ ಮನೆ ಆಗಿದೆ, ಅದಕ್ಕೆ ಸಾಕ್ಷಿ ಈ ಒಂದು ಪ್ರಯತ್ನ. ಅಶೋಕ್ ಅವರು ವಿಜೇಂದ್ರ ಅವರಿಗೆ ಸಂಪೂರ್ಣವಾಗಿ ಸಾಥ್ ಕೊಡ್ತಿಲ್ಲ. ಆ ಕಾರಣಕ್ಕೋಸ್ಕರನೇ ಬಿಜೆಪಿ ರಾಜ್ಯ ಘಟಕ ಕಾಂಗ್ರೆಸ್ ಸರ್ಕಾರವನ್ನ, ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಕಟ್ಟಿ ಹಾಕುವಲ್ಲಿ ವಿಫಲವಾಯಿತು. ಎಲ್ಲೋ ಒಂದು ಕಡೆ ಅವರೊಂದು ಪದ ಮೆನ್ಷನ್ ಮಾಡಿದ್ದಾರೆ, ಅಶೋಕ್ ಎಡಬಿಡಂಗಿತನ ಅಂತ. ಅಶೋಕ್ ಸದನದ ಒಳಗೆ ಸರ್ಕಾರದ ವಿರುದ್ಧದ ಪ್ರತಿಭಟನೆ ವಿಚಾರದಲ್ಲಿ ತಮಗೆ ಸರಿ ಅನಿಸಿದಂತೆ ನಡೆದುಕೊಂಡರಲ್ಲದೆ ಇತರ ಶಾಸಕರ ಅಭಿಪ್ರಾಯಗಳನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಜೊತೆಗೆ ಸರ್ಕಾರದ ವಿರುದ್ಧ ಪಕ್ಷದ ಹೋರಾಟವನ್ನ ನಿರ್ಣಾಯಕ ಘಟ್ಟಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ವಿಫಲರಾಗುವ ಮೂಲಕ ಸಾರ್ವತ್ರಿಕವಾಗಿ ಪಕ್ಷವನ್ನ ಅವಹೇಳನಕಾರಿ ಸ್ಥಿತಿಗೆ ತಲುಪಿಸಿದ್ರು. ಇದರ ಜೊತೆಯಲ್ಲಿ ವಿಜೇಂದ್ರ ಅವರನ್ನ, ಯಾಕಂದ್ರೆ ಹೈಕಮಾಂಡ್ಗೆ ಈಗ ಸಂದೇಶ ರವಾನಿಸಬೇಕಿದೆ, ಒಂದಷ್ಟು ವಿಜೇಂದ್ರ ಅವರನ್ನ ವಿರೋಧಿಸುವಂತಹ ಬಿಜೆಪಿ ಒಳಗಿನ ಟೀಮ್, ಅಶೋಕ್ ಅವರು ಎಲ್ಲೋ ಒಂದು ಕಡೆ BL ಸಂತೋಷ್ ಅವರ ಮಾತನ್ನ ಕೇಳ್ತಿದ್ದಾರಾ? ಕಾರಣ ಇಷ್ಟೇ, ಸದನದೊಳಗೆ ಸದನದಾಚೆ ರಾಜ್ಯಾಧ್ಯಕ್ಷರನ್ನ ಯಾವ ರೀತಿ ವಿಪಕ್ಷ ನಾಯಕರು ಕಾಣಬೇಕು ಆ ರೀತಿ ಕಾಣ್ತಿಲ್ಲ. ಇದೇ ನಳಿನ್ ಕುಮಾರ್ ಕಟೀಲ್ ಅವರಿದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮಗದೊಬ್ರು ನಾಯಕರಿದ್ರಲ್ಲ, ಅವರು ಯಾವ ರೀತಿ ನೋಡ್ಕೋತಿದ್ರು, ಯಾವ ರೀತಿ ನಡೆಸ್ಕೋತಿದ್ರು, ಅದಕ್ಕೆ ಪೂರಕವಾಗಿ ವಿಜೇಂದ್ರ ಅವರನ್ನ ಸದ್ಯ ಬಹುಪಾಲು ನಾಯಕರು ನಡೆಸ್ಕೊಳ್ತಿಲ್ಲ. ಅದರಲ್ಲೂ ಮುಖ್ಯವಾಗಿ BL ಸಂತೋಷ್ ಟೀಮ್. ಈ ಮೂಲಕ ವಿಜೇಂದ್ರ ಅವರು ಸಮರ್ಥರಲ್ಲ ಅನ್ನೋ ಸಂದೇಶವನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರಾ? ತೀರಾ DCM ಆಗಿ ಹಲವು ಹುದ್ದೆಗಳನ್ನು ನಿಭಾಯಿಸಿದಂತಹ ವ್ಯಕ್ತಿ ಸದನದಲ್ಲಿ ಎಳಸುತನದಿಂದ ನಡ್ಕೊಳ್ತಾರೆ ಅಂದ್ರೆ ಯಾಕೆ ನಡ್ಕೊಳ್ತಿದ್ದಾರೆ, ಯಾರ ಮಾತನ್ನ ಕೇಳ್ತಿದ್ದಾರೆ, ಈ ಎಲ್ಲ ಅಂಶಗಳು ಕೂಡ ಚರ್ಚೆ ಆಗ್ತವೆ. ಯಡಿಯೂರಪ್ಪ ಅವರ ಒಂದು ಸಮ್ಮತಿಯ ಮೇರೆಗೆ ಅಶೋಕ್ ಅವರನ್ನ ಆಯ್ಕೆ ಮಾಡಿದ್ರು, ಅಥವಾ ಅಶೋಕ್ ಅವರನ್ನ ಯಡಿಯೂರಪ್ಪ ಅವರು ಸೂಚಿಸ್ತಾರೆ ಅಂತ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ನೀಡಿದ್ದು ಹಾಲು ಅನ್ನ ಅನ್ನೋ ರೀತಿಯಲ್ಲಿ BL ಸಂತೋಷ್ ಟೀಮ್ ಕೂಡ ಅಶೋಕ್ ಅವರೇ ಆಗಲಿ ಅಂತ ಬಯಸ್ತಿತ್ತ. ಈ ಮೂಲಕ ವಿಜಯೇಂದ್ರ ಅವರನ್ನ
ಇವ್ರಿಗೆ ಯಾವ ಕುದುರೆ ಕೊಟ್ಟರು ಅಷ್ಟೇ ಅನ್ನುವಂತಹ ಸಂದೇಶವನ್ನು ರವಾನಿಸೋ ಮೂಲಕ BJP ಹೈಕಮಾಂಡ್ಗೆ BL ಸಂತೋಷ್ ಟೀಮ್ ಬೇರೆ ಒಂದು ವಾದವನ್ನು ಮಂಡಿಸಲಿಕ್ಕೆ ಬೇರೆಯದ್ದೇ ಒಂದು ನಿಲುವನ್ನು ಪ್ರಕಟಗೊಳ್ಳುವಂತೆ ನೋಡಿಕೊಳ್ತಿದೆಯಾ ಅನ್ನೋದಕ್ಕೆ ಸಾಕ್ಷಿಯಾಗಿ ಅಶೋಕ್ ಅವರು ನಡ್ಕೊಳ್ತಿದ್ದಾರೆ ಅನ್ನುವಂಥದ್ದು. ಹಾಗಿದ್ರೆ ವಿಜೇಂದ್ರ ಅವರು ಹೊಸದೊಂದು ಟ್ರೆಂಡ್ ಸೆಟ್ ಮಾಡ್ತಾರ, ತಮ್ಮದೇ ಹೊಸ ಕಾರ್ಯಶೈಲಿಯನ್ನು ಕಂಡುಕೊಳ್ತಿದ್ದಾರ. ಮುಂದಿನ ದಿನಮಾನಗಳಲ್ಲಿ ವಿಜೇಂದ್ರ ಅವರು ದೆಹಲಿಯ ಯಾವ ನಾಯಕನ ಮಹಾ ಸವಾಲೇ ಎದುರಾಗಲಿ ಅದನ್ನು ಭೇದಿಸುವಂತಹ ಒಂದು ಬದ್ಧತೆಯನ್ನು ತಾಕತ್ತನ್ನು ಪ್ರದರ್ಶಿಸ್ತಾರ. ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.